ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಕನ್ನಡವನ್ನ ನೀವು ಪೇಜ್ ಮೇಕರ್, ಕೊರಲ್ಡ್ರಾ, ಫೋಟೋಶಾಪ್ನಲ್ಲಿ ಕನ್ನಡವನ್ನು ಹೇಗೆ ಮಾಡುವುದು ಅನ್ನೋದರ ಬಗ್ಗೆ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೀವಿ. ನಿಮ್ಮದು ಲ್ಯಾಪ್ಟಾಪ್ ಆಗಿರ್ಬೋದು, ಡೆಸ್ಕ್ಟಾಪ್ ಆಗಿರ್ಬೋದು, ನಿಮಗೆ ಕನ್ನಡ ಟೈಪ್ ಆಗ್ತಾ ಇಲ್ಲ, ಯಾವುದೇ ಒಂದು ಸಾಫ್ಟ್ವೇರ್ನಲ್ಲಿ ಟೈಪ್ ಆಗ್ತಾ ಇಲ್ಲ ಅಂದರೆ ನೀವು ನಮ್ಮನ್ನು ಸಂಪರ್ಕಿಸಬಹುದು. ಈಗ ನಾವು ಪೇಜ್ ಮೇಕರ್, ಕೊರಲ್ಡ್ರಾ ಮತ್ತು ಫೋಟೋಶಾಪ್ನಲ್ಲಿ ಕನ್ನಡವನ್ನು ಯಾವ ರೀತಿ ಟೈಪ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲಿಗೆ ನೀವು ಶಾರ್ಟ್ಕಟ್ ಕೀನು ಅದರ ಜೊತೆಗೆ ನಾವು ಹೇಳ್ಕೊಡ್ತೀವಿ. ವಿಂಡೋಸ್ ಕೀ ಹಿಡಿದ್ಬಿಟ್ಟು ಆರನ್ನು ಪ್ರೆಸ್ ಮಾಡಿ, ಆವಾಗ ಇಲ್ಲಿ ರನ್ ವಿಂಡೋ ಅಂತ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ PM70 ಅಂತ ಸೆಲೆಕ್ಟ್ ಮಾಡಿ ಇಲ್ಲಿ ಓಕೆ ಅನ್ನು ಪ್ರೆಸ್ ಮಾಡಿ. ಇದು ಪೇಜ್ ಮೇಕರ್ ಓಪನ್ ಆಯಿತು. ಪೇಜ್ ಮೇಕರನ್ನು ನೀವು ಸಂಪೂರ್ಣವಾಗಿ ಕಲಿಬೇಕು ಅಂತ ಇಷ್ಟವಿದ್ದರೆ ನಾವು 1-to-1 ಕ್ಲಾಸಸ್ಸನ್ನು ಕಂಡಕ್ಟ್ ಮಾಡ್ತೀವಿ. ಪೇಜ್ ಮೇಕರ್ ಆಗಿರ್ಬೋದು, ಕೊರಲ್ಡ್ರಾ ಆಗಿರ್ಬೋದು, ಫೋಟೋಶಾಪ್ ಆಗಿರ್ಬೋದು, ಕನ್ನಡ ಒಂದೇ ಕಲಿಬೇಕಪ್ಪ ಅಂತಂದರೆ ಅದಕ್ಕಾಗಿರ್ಬೋದು, ನಮಗೆ ಡಿಜಿಟಲ್ ಮಾರ್ಕೆಟಿಂಗ್ ಆಗಿರ್ಬೋದು, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ C ಲ್ಯಾಂಗ್ವೇಜ್ ಆಗಿರ್ಬೋದು, MS ಆಫೀಸ್ ಆಗಿರ್ಬೋದು, ಅದರ ಬಗ್ಗೆ ನಾವು ಕ್ಲಾಸಸ್ಸನ್ನು ಮಾಡ್ತೀವಿ. 1-to-1 ಕ್ಲಾಸಸ್, ಆನ್ಲೈನ್ ಕ್ಲಾಸಸ್ಸನ್ನು ಮಾಡ್ತೀವಿ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ನಮ್ಮನ್ನು ಸಂಪರ್ಕಿಸಬಹುದು. ಈಗ ನಾವು ಏನು ಮಾಡಿದ್ವಿ, ಫಸ್ಟಿಗೆ ಫೈಲ್ ಮೆನುಗೆ ಹೋದ್ವಿ. ಇಲ್ಲೇ ನ್ಯೂ ಅಂತ ಸೆಲೆಕ್ಟ್ ಮಾಡಿದ್ವಿ. ಇಲ್ಲೇ ಡಬಲ್ ಸೈಡೆಡ್ ರಿಮೂವ್ ಮಾಡಿದೆ. ಆಮೇಲೆ ಇಲ್ಲಿ A4 ಸೈಜ್ ಸೆಲೆಕ್ಟ್ ಮಾಡಿದೆ. ಇಲ್ಲೇ ಓಕೆ ಅಂತ ಹೇಳ್ತೀನಿ. ನಂತರ ಇಲ್ಲಿ ಡೆಸ್ಕ್ಟಾಪಿಗೆ ಬರಬೇಕಪ್ಪ ಅಂತ ಹೇಳಿದ್ರೆ ನೀವು ಡೈರೆಕ್ಟಾಗಿ ಡೆಸ್ಕ್ಟಾಪಿಗೆ ಬರಬೇಕಪ್ಪ ಅಂದರೆ ಏನು ಕೀ ಪ್ರೆಸ್ ಮಾಡ್ತೀರಾ, ವಿಂಡೋಸ್ ಕೀ ಹಿಡಿದ್ಬಿಟ್ಟು D ಅನ್ನು ಹೊಡೆದ್ಬಿಟ್ರೆ ಡೆಸ್ಕ್ಟಾಪ್ ಬರುತ್ತೆ. ಇದು ಡೈರೆಕ್ಟಾಗಿ. ಇಲ್ಲಿ ನಾನು ಮೊದಲು ಕುವೆಂಪು ಸಾಫ್ಟ್ವೇರನ್ನು ನಿಮಗೆ ತೋರಿಸ್ತೀನಿ. ಕುವೆಂಪು ಇದನ್ನು ರನ್ ಮಾಡಬೇಕು. ಇಲ್ಲಿ ನನಗೆ ಇಷ್ಟವಾಗುವಂಥದ್ದು ಏನಪ್ಪ ಅಂದರೆ ತುಂಗಾ ಸಾಫ್ಟ್ವೇರ್. ನೀವು ಕಾವೇರಿನೂ ಪ್ರಾಕ್ಟೀಸ್ ಮಾಡ್ಕೋಬೋದು, ನೇತ್ರಾವತಿನೂ ಪ್ರಾಕ್ಟೀಸ್ ಮಾಡ್ಕೋಬೋದು, ಶರಾವತಿ, ಹೇಮಾವತಿ, ಬೇರೆ ಬೇರೆ ಕೀಬೋರ್ಡ್ ಲೇಔಟ್ಸ್ ಇಲ್ಲ. ನಿಮ್ಗೆ ಯಾವ್ದು ಇಷ್ಟ ಅನ್ನೋ ಅದನ್ನ ಪ್ರಾಕ್ಟೀಸ್ ಮಾಡ್ಕೋಬೋದು. ಇಲ್ಲಿ ಕಿಳಿಮಣಿ ಮೇಲೆ ಕ್ಲಿಕ್ ಮಾಡಿದರೆ ಇದರಲ್ಲಿ ಯಾವ ಥರ ಲೆಟರ್ ಸ್ಟೈಲ್ ಇದೆ, ಯಾವ ಅಕ್ಷರಕ್ಕೆ ಯಾವುದನ್ನು ಟೈಪ್ ಮಾಡಬೇಕು ಅನ್ನೋದು ಡಿಸ್ಪ್ಲೇ ಆಗುತ್ತೆ. ಇದನ್ನು ನಾನು ತುಂಗಾ ಸೆಲೆಕ್ಟ್ ಮಾಡ್ತೀನಿ. ಇದಕ್ಕೆ ಕುವೆಂಪು ಸಾಫ್ಟ್ವೇರ್ ಸ್ಪೆಷಾಲಿಟಿ ಏನಪ್ಪ ಅಂದರೆ ನುಡಿ ಫಾಂಟ್ಸು ಇದಕ್ಕೆ ಕಾಂಪ್ಯಾಟಬಲ್ ಇದೆ. ಹೌದಾ? ಈ ಥರ ನೀವು ಮತ್ತೆ ಲೆಟರ್ ಸ್ಟೈಲ್ ಬೇರೆ ಬೇಕಪ್ಪ ಅಂದರೆ ಲೆಟರ್ ಸ್ಟೈಲನ್ನು ನುಡಿ ಮತ್ತು ಕುವೆಂಪು ಅಂತ ನಾವು ಬರ್ತವೆ ಫಾಂಟ್ ಲೆಟರ್ ಸ್ಟೈಲ್. ಕುವೆಂಪುನ ಫಾಂಟ್ ಲೆಟರ್ ಸ್ಟೈಲನ್ನು ಹಾಕೋಬೋದು ನೀವು. ಬೇಡಪ್ಪ ಅಂದರೆ ನುಡಿ ಫಾಂಟ್ಸು ಇದಕ್ಕೆ ಕಾಂಪ್ಯಾಟಬಲ್ ಇರ್ತವೆ. ನೀವು ಅದನ್ನು ಹಾಕೋಬೋದು, ಯೂಸ್ ಮಾಡ್ಕೋಬೋದು. ಇದು ಪೇಜ್ ಮೇಕರ್ನಲ್ಲಿ ಟೈಪ್ ಮಾಡುವಂಥದ್ದು. ಇದು ಕುವೆಂಪು ಸಾಫ್ಟ್ವೇರ್ನ ಯೂಸ್ ಮಾಡಿ ಮಾಡುವಂಥದ್ದು. ಇದು ತುಂಗಾ ಇದಕ್ಕೆ ಏನಪ್ಪ ಅಂದರೆ ತುಂಗಾ ಕೀಬೋರ್ಡನ್ನು ಟೈಪ್ ಮಾಡಬೇಕಾದ್ರೆ ನಾವು ಲಿಂಕ್ ಕೀ ಅಂತ ಹೇಳ್ತೀವಿ. ಲಿಂಕ್ ಕೀ ಅಂದರೆ ಒತ್ತಕ್ಷರ ಟೈಪ್ ಮಾಡಬೇಕಾದ್ರೆ ಯಾವ ಕೀಯನ್ನು ಪ್ರೆಸ್ ಮಾಡಬೇಕು ಆ ಕೀಗೆ ನಾವು ಲಿಂಕ್ ಕೀ ಅಂತ ಹೇಳ್ತೀವಿ. ಅದು ಲಿಂಕ್ ಕೀ ಯಾವುದಪ್ಪ ಅಂತಂದರೆ ಬ್ಯಾಕ್ ಸ್ಲ್ಯಾಶನ್ನು ನೀವು ಯೂಸ್ ಮಾಡಬೇಕಾಗುತ್ತೆ ಒತ್ತಕ್ಷರ ಹೊಡಿಬೇಕಾದ್ರೆ. ಒಂದು ಸೆಕೆಂಡ್ ತೋರಿಸ್ತೀನಿ. ಬ್ಯಾಕ್ ಸ್ಲ್ಯಾಶ್ ಇದನ್ನು ನೀವು ಯೂಸ್ ಮಾಡಬೇಕಾಗುತ್ತೆ. ಗೊತ್ತಾಯ್ತಲ್ಲ? ಇದು ಪೇಜ್ ಮೇಕರಲ್ಲಿ ಟೈಪ್ ಮಾಡುವಂಥ ಮೆಥಡ್. ಇದನ್ನೇ ನೀವು ನುಡಿನೂ ಟೈಪ್ ಯಾವ ಥರ ಮಾಡಬೇಕು ಅಂದರೆ ಸ್ಟಾರ್ಟಿಗೆ ಹೋಗ್ತೀರಿ, ಆಲ್ ಪ್ರೋಗ್ರಾಮ್ಸ್,
ನುಡಿ 5.0 ಇಲ್ಲಿ ನುಡಿ ಡೈರೆಕ್ಟ್ ಅಂತ ಸೆಲೆಕ್ಟ್ ಮಾಡಿ. ಇದು ಇಲ್ಲಿ ಕೆಳಗೆ ಬಂದ ಕುಳಿತುಕೊಳ್ಳುತ್ತೆ. ಹೌದಾ, ಇಲ್ಲಿ ಬಂದ ಕುಂತ ಮೇಲೆ ನೀವು ನೆಕ್ಸ್ಟ್ ಇಲ್ಲೇ ಫಾಂಟನ್ನು ಚೇಂಜ್ ಮಾಡ್ಕೋಬೇಕು. ನುಡಿ ಅಂತ ಇದ್ರ ನೀವು ಕನ್ನಡ ನುಡಿಗೆ ಎಫ್ ಕೀನ ಲಿಂಕ್ ಕೀ ಅಂತ ನೀವು ಯೂಸ್ ಮಾಡ್ಕೋಬಹುದು. ಲಿಂಕ್ ಕೀ ಇಲ್ಲಿ ಎಫ್ ಕೀ ಆಗುತ್ತೆ. ಓಕೆ, ನಿಮಗೆ ಯಾವುದೇ ಥರ ಯಾವುದೇ ಡೆಸ್ಕ್ಟಾಪ್ ಆಗಿರ್ಬೋದು, ಲ್ಯಾಪ್ಟಾಪ್ ಆಗಿರ್ಬೋದು, ಯಾವುದೇ ಸಾಫ್ಟ್ವೇರ್ನಲ್ಲಿ ನಿಮಗೆ ಕನ್ನಡ ಟೈಪ್ ಆಗ್ತಾ ಇಲ್ಲ ಅಂದರೆ ನೀವು ನಮ್ಮನ್ನು ಕಾಲ್ ಮಾಡಿ ಸಂಪರ್ಕಿಸ್ಬೋದು. ಇದು ಪೇಜ್ ಮೇಕರ್ನಲ್ಲಿ ಟೈಪ್ ಮಾಡುವಂಥ ಮೆಥಡನ್ನು ನಾವು ಇವತ್ತಿನ ಒಂದು ವಿಡಿಯೋದಲ್ಲಿ ಕಲಿತ್ಕೊಂಡಿವಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು coreldraw ಯಾವ ಥರ ಮಾಡಬೇಕು ಅನ್ನೋದನ್ನ ಕಲಿಯೋಣ. ಇದು coreldraw. ವಿಂಡೋಸ್ ಕೀ ಹಿಡಿದ್ಬಿಟ್ಟು ಆರನ್ನು ಪ್ರೆಸ್ ಮಾಡಬೇಕು. ಇಲ್ಲಿ ಏನು ಟೈಪ್ ಮಾಡಬೇಕಪ್ಪ ಅಂದರೆ CRL corel CORELDRW ಇದನ್ನ ಟೈಪ್ ಮಾಡಿ ಓಕೆ ಅಂತ ಹೇಳಬೇಕು. coreldraw ಇದು X5 ಅಂತ. coreldraw X5 ಓಪನ್ ಮಾಡಲಿಕ್ಕೆ ಒಂದು ಸ್ವಲ್ಪ ಡಿಪೆಂಡಿಂಗ್ ಆನ್ ಯುವರ್ ಕಂಪ್ಯೂಟರ್ ಅದು ಒಂದು ಸ್ವಲ್ಪ ಟೈಮ್ ತೆಗೆದುಕೊಳ್ಳುತ್ತೆ. ಫೈಲ್ಗೆ ಹೋಗಬೇಕು, ನ್ಯೂ ಅಂತ ಮಾಡಿ ಇಲ್ಲಿ ಓಕೆ ಪ್ರೆಸ್ ಮಾಡಿ. ಇಲ್ಲಿ ಅಗೇನ್ ನುಡಿ ಫಾಂಟ್, ನುಡಿ ಫಾಂಟನ್ನು ತೆಗೆದುಕೊಳ್ಬೇಕು. ಓಕೆ, ಈಗ ನುಡಿನ ರನ್ ಮಾಡಬೇಕು. ಅಗೇನ್ 5.0 ನುಡಿ ಡೈರೆಕ್ಟ್. ಈಗ ನೀವು ಟೈಪ್ ಮಾಡಬಹುದು. ಇನ್ನು ಬಂದು ಗೊತ್ತಿಲ್ಲ, ಅದು ಗೊತ್ತಿಲ್ಲ. ಈ ತರ ನೀವು ಟೈಪ್ ಅನ್ನ ಮಾಡ್ಕೋಬಹುದು coreldraw. ಅದನ್ನ ಸೇಮ್ ನೀವು ಕುವೆಂಪುನು ಮಾಡ್ಕೋಬಹುದು. ಕುವೆಂಪು ಓಪನ್ ಮಾಡ್ತೀರಾ, ತಗೋತೀನಿ. ಇಲ್ಲಿ ಫಾಂಟ್ ಅನ್ನ ಚೇಂಜ್ ಮಾಡಬೇಕು. ನಾಟ್ ರೆಸ್ಪಾಂಡ್ ಬರ್ತಾ ಇದೆ. ಹೌದಾ, ಅದು 2-3 ಕೀಬೋರ್ಡ್ ಲೇಔಟ್ ನಾವು ಪ್ರಾಕ್ಟೀಸ್ ಮಾಡ್ತೀವಲ್ಲ, ಅದಕ್ಕೋಸ್ಕರ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಗೊತ್ತಾಯ್ತಲ್ಲ? ಈ ತರ ನೀವು coreldraw ಕುವೆಂಪುನು ಯೂಸ್ ಮಾಡ್ಕೋಬಹುದು, ಆಮೇಲೆ ನುಡಿನೂ ಯೂಸ್ ಮಾಡ್ಕೋಬಹುದು. ವೀಕ್ಷಣೆ ಮಾಡಿದಂಥ ಎಲ್ಲ ವೀಕ್ಷಕ ಬಂದವರಿಗೆ ಮತ್ತೊಮ್ಮೆ ನಮ್ಮ ಚಾನಲ್ ವತಿಯಿಂದ ಧನ್ಯವಾದಗಳನ್ನ ಹೇಳ್ತಾ, ನಿಮಗೆ ಯಾವುದೇ ಥರ ಕಂಪ್ಯೂಟರ್ ಪ್ರಾಬ್ಲಮ್ ಆಗಿರ್ಬೋದು, ಇನ್ಸ್ಟಂಟ್ ಆಗಿ ನಿಮಗೆ ಏನಾದರೂ ಸೊಲ್ಯೂಷನ್ ಬೇಕು, ಕಂಪ್ಯೂಟರ್ ಪ್ರಾಬ್ಲಮ್ ಆಗಿದೆ, ಹಾರ್ಡ್ವೇರ್ ಇಂಜಿನಿಯರ್ ಸಿಗ್ತಾ ಇಲ್ಲ ಅಂದಾಗ, ನಿಮಗೆ ಕಂಪ್ಯೂಟರ್ ಪ್ರಾಬ್ಲಮ್ ಆಗಿರ್ಬೋದು, ಪ್ರಿಂಟರ್ ಪ್ರಾಬ್ಲಮ್ ಆಗಿರ್ಬೋದು, ನೆಟ್ವರ್ಕ್ ಪ್ರಾಬ್ಲಮ್ ಆಗಿರ್ಬೋದು, ಏನೇ ಪ್ರಾಬ್ಲಮ್ ಇದ್ರೂ ಡೆಸ್ಕ್ಟಾಪ್ ಆಗಿರಲಿ, ಲ್ಯಾಪ್ಟಾಪ್ ಆಗಿರಲಿ,
ಅಥವಾ ಯಾವುದೇ ಸಾಫ್ಟ್ವೇರ್ ಇನ್ಸ್ಟಾಲೇಷನ್ ಮಾಡಬೇಕಾದ್ರೆ ಏನಾದರೂ ಸಮಸ್ಯೆ ಆಗಿದ್ದರೆ ನೀವು ನಮ್ಮನ್ನು ಸಂಪರ್ಕಿಸಿದರೆ ನಾವು ಅದಕ್ಕೆ ನಿಮಗೆ ಆದಂಥ ನಮ್ಮ ಕಡೆ ಏನಾಗುತ್ತೆ ಅದನ್ನು ಹೆಲ್ಪನ್ನು ಮಾಡ್ತೀವಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ನೀವು ನಮ್ಮ ಚಾನಲ್ಗೆ ಹೊಸದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು, ಒನ್ ಆ್ಯಂಡ್ ಆಲ್.